ತುಂಬ ಎಲ್ಲ ಸ್ಪ್ರೆಡ್ ಆಗಿದೆ. ಇಲ್ಲಿ ಮುಂಚೆ ಇಲ್ಲಿ ಫುಲ್ ಗುಳ್ಳೆ ಆಗಿತ್ತು ಅಂತ ಮೇಡಮ್. ಆ ನಂತರ ಮತ್ತೆ ಇನ್ನೊಂದ್ಸಲ ಹೋದರೆ ಅದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಸಿಸ್ಟರ್ ಒಬ್ಬರು ಯೂಟ್ಯೂಬಲ್ಲಿ ನೋಡಿ ಹಿಂಗೆ ಹೋಗಿ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿದ್ರು. ಅದಕ್ಕೋಸ್ಕರ ನಮಸ್ಕಾರ, ಪ್ರವೀಣ್, ಚಿಂತಾಮಣಿ, ಸುಧಾ, 35 years. 6 months ಬ್ಯಾಕ್ ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ. ಅದರಲ್ಲಿ ರಿಸಲ್ಟ್ ಗೊತ್ತಾಯ್ತು ಹಿಂಗಿದೆ ಅಂತ ಕ್ಯಾನ್ಸರ್. ಅದು ತುಂಬಾ ಎಲ್ಲ ಸ್ಪ್ರೆಡ್ ಆಗಿದೆ. ಲಿವರ್ಗೆ, ಕಿಡ್ನಿಗಿಲ್ಲ, ಬ್ರೈನ್ಗೆ, ಕಿವಿಗೆ, ಕಣ್ಣಿಗೆ ಎಲ್ಲ ಸ್ಪ್ರೆಡ್ ಆದ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿದ್ವಿ. ಇಲ್ಲಿ ಮುಂಚೆ ಇಲ್ಲಿ ಫುಲ್ ಗುಳ್ಳೆ ಆಗಿತ್ತಂತೆ ಮೇಡಮ್, ಕಿವಿಯಲ್ಲಿ ತೋರಿಸಿದ್ದಾರೆ. ಬಟ್ ಅದು ಸ್ವಲ್ಪ ವಾಸಿ ಆಗಿದೆ. ಆ ನಂತರ ಮತ್ತೆ ಇನ್ನೊಂದ್ಸಲ ಹೋದ್ರೆ ಅದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. 5 months ಆಡಿದ್ರು. ಬಟ್ ಅಲ್ಲೇನು ಬರೀ ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ಬರೀ ಓಡಿಸ್ತಾ ಟೆಸ್ಟಿಂಗ್ಸ್ ಅಷ್ಟೇ. ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೇಳಿದ್ದಾರೆ. ಓಡಾಡ್ತಾರೆ, ಊಟ ಮಾಡೋಕ್ಕಾಗಲ್ಲ. ಲಿಕ್ವಿಡ್ಸ್ ತಗೊಂತಾರೆ, ಸಾಲಿಡ್ ಆಗಿ ಏನು ತಿನ್ನಕ್ಕಾಗಲ್ಲ. ಲಿಕ್ವಿಡ್ಸ್, ಜ್ಯೂಸು, ಎಳ್ನೀರು ಮತ್ತೆ ಗಂಜಿ ಇಂಥವೆಲ್ಲ ತಗೊಂತಾರೆ. ಸ್ವಲ್ಪ ವೀಕ್ ಆಗಿದ್ರೆ ಫಸ್ಟ್ 75 kgs ಇದ್ರು, ಇವಾಗ 60 kgs ಕೀಮೋ ರೇಡಿಯೇಷನ್ ಕೊಟ್ಟಿಲ್ಲ ಮೇಡಮ್. ಕೊಟ್ಟೇ ಇಲ್ಲ ಮೇಡಮ್ ಅಲ್ಲಿ, ಕೊಟ್ಟೇ ಇಲ್ಲ. ಅವ್ರ ಹಸ್ಬೆಂಡ್ಗೆ ಮತ್ತೆ ಅವರ ಇಬ್ರು ಗೊತ್ತಿತ್ತು, ಬಟ್ ನಮ್ಗೇನು ಹೇಳಿಲ್ಲ ಅವರು. ನಮ್ಗೆ 1 week ಬ್ಯಾಕ್ ಆದ್ಮೇಲೆ ಫುಲ್ ಸೀರಿಯಸ್ ಇದೆ, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಬಟ್ ಎಲ್ಲ ಮಾಡಿಸಿ ನೋಡಿದ್ರೆ ಅದು ಫುಲ್ ಲಾಸ್ಟ್ 3 months ಬ್ಯಾಕ್ ಪೆಟ್ ಸ್ಕ್ಯಾನ್ ನೋಡ್ಬಿಟ್ಟು ಹಂಗೆ ಹೇಳಿದ್ರು. ಬಟ್ ರೀಸೆಂಟ್ ಮೊನ್ನೆಲ್ಲ ಮಾಡಿದ್ರು. ಅದು ಮಾಡಿದ್ಮೇಲೆ ತುಂಬಾ ಕ್ರಿಟಿಕಲ್ ಇದೆ, ಆಪರೇಷನ್ ಮಾಡೋಕ್ಕಾಗಲ್ಲ. ಓನ್ಲಿ ಇಂಜೆಕ್ಷನ್ಸ್ ಕೊಡ್ಬೋದು ಪೈನ್ ಕಮ್ಮಿ ಆಗಕ್ಕೆ, ಬಟ್ ಏನ್ ಮಾಡೋಕ್ಕಾಗಲ್ಲ ಅಂತ. ನಮ್ಮ ಸಿಸ್ಟರ್ ಒಬ್ರು ಯೂಟ್ಯೂಬ್ ಅಲ್ಲಿ ನೋಡಿ ಹಿಂಗೆ ಹೋಗಿ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಇವಾಗ ಕೊಟ್ಟಿರೋದ್ರಲ್ಲಿ ಏನೋ ಕಮ್ಮಿ ಆಗ್ಬೋದು. 1 month ಯೂಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಅಂತ ಹೇಳೋದು. ನೋಡೋಣ ಅಂತ ತಗೊಂಡಿದೀವಿ.